ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯಾಗಿದೆ. ಉಡುಪಿ ಜಿಲ್ಲೆಯ ಕಡಲ ಕಿನಾರೆಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಬೀಚ್ಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಪ್ರವಾಸಿಗರು. ಮಲ್ಪೆ ಬೀಚಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ರಾತ್ರಿ 12:30ವರೆಗೂ ಕೂಡ ಮಲ್ಪೆ ಬೀಚ್ಗೆ ಭೇಟಿ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಒಂದು ರಿಸ್ಟ್ರಿಕ್ಷನ್ನು ಅಂತಂದರೆ ರಾತ್ರಿ 10 ಗಂಟೆಯ ನಂತರ ಇಲ್ಲಿ ಧ್ವನಿವರ್ಧಕ ಬಳಸಬಾರದು ಅಂತ ಸೂಚಿಸಲಾಗಿದೆ. ಮತ್ತು ಕಡಲ ತೀರಕ್ಕೆ ಕಡಲಿಗೆ ಇಳಿಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಬೀಚ್ನಲ್ಲಿ ಆಯೋಜನೆಯಾಗಿದ್ದ ಫುಡ್ ಫೆಸ್ಟ್ ಏನಿದೆ ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಆದರೆ ಬೀಚಿಗೆ ಹೋಗಬೇಕು ಅಂತ ಏನಾದರೂ ಬಯಸಿದರೆ ಪ್ರವಾಸಿಗರು ರಾತ್ರಿ 12:30ವರೆಗೂ ಕೂಡ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಂಭವಿಸಬೇಕು ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸು 22 ಜನ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಹೋಮ್ ಸ್ಟೇ ಎಲ್ಲ ತುಂಬ ದುಪ್ಪಟ್ಟು ಮಾಡಿದ್ದಾರೆ. 5,000 ಲಾಸ್ಟ್ ಟೈಮ್ ಬಂದಾಗ, ಈಗ ನೋಡಿದ್ರೆ 10,000 10,000 ತೊಗೊತಿದ್ದಾರೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ಹೊಸ ವರ್ಷ ಅಲ್ವಾ, ದುಡ್ಡು ಮುಖ್ಯ ಅಲ್ಲ. ನಮ್ಮ ಫ್ಯಾಮಿಲಿ ಸಮಾನ ಜೊತೆ ಮಾಡಬೇಕು. ನೋಡಿ ಎಲ್ಲ ಎಂಜಾಯ್ ಮಾಡ್ತಾರೆ, ಮಕ್ಕಳು ಮರಿ ಎಲ್ಲ ಪರವಾಗಿಲ್ಲ, ಸಂತೋಷ ಆಗಿದ್ದೀರಿ. ಮಲ್ಪೆ ತುಂಬ ಚೆನ್ನಾಗಿದೆ, ಬಿಸಿಲು ತುಂಬ ಜಾಸ್ತಿ ಇದೆ. ಧರ್ಮಸ್ಥಳ ಎಲ್ಲ ಹೋಗಿದ್ದೆ, ಕೊನೆ ಲೈಟ್ ಮಾಡಿ ಇವತ್ತು ಸಂಜೆವರೆಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ. ಸಂಜೆ ಇಲ್ಲೇ ಇರ್ತೀರಿ ಮಲ್ಪೆ ಬೀಚಲ್ಲಿ ಆಡಾಡ್ಕೊಂಡು ತಿನ್ಕೊಂಡು. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿ ಕರಾವಳಿ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಬಹಳಷ್ಟು ಸಂಖ್ಯೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಮಲ್ಪೆ ಬೀಚ್ ಇದು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಉಡುಪಿ ಜಿಲ್ಲೆಯ ಮಲ್ಪೆ ಇರ್ಬೋದು, ಕೃಷ್ಣ ಮಠ ಇರ್ಬೋದು, ಬಹಳಷ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾನೆ ಇದ್ದಾರೆ. ಕಳೆದ ಒಂದು ವಾರದಿಂದ ಉಡುಪಿಯಲ್ಲಿ ಭಾರೀ ಜನಸಂದಣಿ ಉಂಟಾಗಿರುವಂಥದ್ದು. ಕೃಷ್ಣ ಮಠ ಇರ್ಬೋದು, ಹೋಟೆಲ್ಗಳಿರ್ಬೋದು, ಎಲ್ಲವೂ ಜನರಿಂದ ತುಂಬಿ ತುಳುಕ್ತಾ ಇದೆ. ಒಂದಷ್ಟು ಬೆಳಿಗ್ಗೆ ಒಂದಷ್ಟು ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಮಧ್ಯಾಹ್ನದ ಬಳಿಕ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಕಳೆದ ಶೈಕ್ಷಣಿಕ ಪ್ರವಾಸ ಇರ್ಬೋದು, ವಿದ್ಯಾರ್ಥಿಗಳ ಜೊತೆಗೆ ಕ್ರಿಸ್ಮಸ್ ಇರ್ಬೋದು, ಹೀಗೆ ಬಹಳಷ್ಟು ಕಳೆದ ಒಂದು ವಾರಗಳಿಂದ ನಿರಂತರ ರಜೆಗಳು ಇತ್ತು. ಹೀಗಾಗಿ ದೊಡ್ಡ ಸಂಖ್ಯೆಯ ಪ್ರವಾಸಿಗರು ಎಲ್ಲ ಪ್ರವಾಸಿ ತಾಣಗಳಿಗೆ, ಅಂದರೆ ಕರಾವಳಿ ಎಲ್ಲ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾನೆ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಉಡುಪಿ ಅಂದ ಕೂಡ ನೆನಪಾಗುವುದು ಮಲ್ಪೆಯಲ್ಲಿ ಒಂದಷ್ಟು ಸಮಯ ನೀರಿನಲ್ಲಿ ಆಟ ಆಡಬೇಕು, ಸಮಯ ಕಳಿಬೇಕು, ಇದೇ ಒಳ್ಳೆಯ ಅವಕಾಶ, ಅಂದರೆ ಸಮಯ ಅನ್ನೋ ನಿಟ್ಟಿನಲ್ಲಿ ಓಡಿ ಬರ್ತಾರೆ. ಮಲ್ಪೆಯಲ್ಲಿ ಸಮುದ್ರದೊಂದಿಗೆ ಬಿಸಿಲಿದ್ರು ಕೂಡ ಸಮುದ್ರದಲ್ಲಿ ಆಟ ಆಡುವಂಥದ್ದು, ಸಮಯ ಕಳೆಯುವುದು, ಸುತ್ತಮುತ್ತಲ ಕೆಲವು ಫುಡ್ ಸ್ಟಾಲ್ಗಳಿಗೆ ಹೋಗುವಂಥದ್ದು, ಹೀಗೆ ಒಂದಷ್ಟು ಸಮಯ ಕಳೀತಾರೆ. ಹೀಗಾಗಿ ಒಂದು ಕಡೆ ರಜೆ, ಇನ್ನೊಂದು ಕಡೆ ಹೊಸ ವರ್ಷಕ್ಕೆ 2025 2025 ಇನ್ನು ಕೆಲವೇ ಗಂಟೆ ಬಾಕಿ ಇದೆ. ಹೀಗಾಗಿ ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋ ನಿಟ್ಟಿನಲ್ಲಿ ಪ್ರವಾಸಿಗರು ತುದಿಗಾಲಲ್ಲಿ ನಿಂತಿರುವಂಥದ್ದು. ಮುಖ್ಯವಾಗಿ ಈ ಭಾಗದಲ್ಲಿ ಬೀಚಿನ ಎದುರು ಭಾಗದಲ್ಲಿರುವಂಥ ಒಂದಷ್ಟು ಸ್ಟಾಲ್ಗಳಿದೆ. ಫುಡ್ ಫೆಸ್ಟನ್ನು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕು ಅಂತೇಳಿ ಇಲ್ಲಿನ ಸ್ಥಳೀಯ ಸಂಘಟಕರು ತೀರ್ಮಾನ ಮಾಡಿದ್ರು. ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯ ಸ್ಟಾಲನ್ನು ಕೂಡ ಅಳವಡಿಸಿದರು. ಫುಡ್ ಫೆಸ್ಟ್ ಅಂತೇಳಿ ಎಲ್ಲ ರೀತಿಯ ಖಾದ್ಯಗಳನ್ನು ಒಂದೇ ಸ್ಥಳದಲ್ಲಿ ಒಂದು ಕಡೆ ಪ್ರವಾಸಿಗರು ಬರ್ತಾರೆ, ಬೀಚಲ್ಲಿ ಆಟಾಡ್ತಾರೆ, ನಂತರ ಫುಡ್ಡನ್ನು ತಗೊಳ್ತಾರ ನಿಟ್ಟಿನಲ್ಲಿ ಎಲ್ಲ ಆಯೋಜನೆ ಮಾಡಿದ್ರು. ಆದರೆ ಹೊಸ ವರ್ಷದ ರೂಲ್ಸ್ಗಳೇನಿದೆ ಇದಕ್ಕೆಲ್ಲ ಒಂದು ತಣ್ಣೀರನ್ನು ಎರಚಿರುವಂಥದ್ದು. ಫುಡ್ ಫೆಸ್ಟ್ ಈಗ ಸದ್ಯಕ್ಕೆ 27ಕ್ಕೆ ಆಯೋಜನೆ ಆಗಿತ್ತು, ಅದಕ್ಕೆ ಸದ್ಯಕ್ಕೆ ಕ್ಯಾನ್ಸಲ್ ಆಗಿರುವಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಆಯೋಜನೆ ಮಾಡಿತ್ತು, ಎಲ್ಲವೂ ಕ್ಯಾನ್ಸಲ್ ಆಗಿದೆ. ಇನ್ನು ಮುಖ್ಯವಾಗಿ ಬಹಳಷ್ಟು ರೂಲ್ಸ್ಗಳು ಈಗಾಗಲೇ ಇರುವಂಥದ್ದು. 10 ಗಂಟೆ ನಂತರ ಯಾವುದೇ ಧ್ವನಿ
ಧ್ವನಿವರ್ಧಕಗಳನ್ನ ಹಾಕುವಂತಿಲ್ಲ ನಿಟ್ಟಿನಲ್ಲಿ ಒಂದು ರೂಲ್ಸ್ ಅನ್ನು ಹಾಕಿದ್ದಾರೆ. ಹಾಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಒಂದು ರೀತಿಯ ಬ್ರೇಕ್, ಒಂದು ರೀತಿಯ ನಿರಾಸೆಯನ್ನ ಉಂಟು ಮಾಡಿರುವಂಥದ್ದು ರೂಲ್ಸ್ಗಳು. ಜೊತೆಗೆ 12:30 ನಂತರ ಯಾವುದೇ ಸೆಲೆಬ್ರೇಷನ್ಗಳಿಗೆ ಅವಕಾಶ ಇಲ್ಲ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಟಾರ್ಗೆಟ್ ಇರುವ ಮಲ್ಪೆ ಬೀಚ್ ಹಾಗೂ ಮಣಿಪಾಲದ ಬಹಳಷ್ಟು ತಾಣಗಳು, ಪಬ್ ಇರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲವೂ ಇರುವಂಥದ್ದು. ಹಾಗಾಗಿ ಎಲ್ಲೂ ಕೂಡ ಸೆಲೆಬ್ರೇಷನ್ ಮಾಡುವಂತಿಲ್ಲ. ಅಂದರೆ ಖಾಸಗಿ ಜಾಗಗಳಲ್ಲಿ ನಿಮ್ಮಷ್ಟಕ್ಕೆ ನೀವು ಸೆಲೆಬ್ರೇಟ್ ಮಾಡಿ ನಿಟ್ಟಿನಲ್ಲಿ ಪೊಲೀಸರು ರೂಲ್ಸ್ ಅನ್ನು ಹಾಕಿದ್ದಾರೆ. ಜೊತೆಗೆ ಬೈಕ್ಗಳಲ್ಲಿ ಹೆಲ್ಮೆಟ್ ಹಾಕಿ ಹೋಗಬೇಕು, ಜೊತೆಗೆ ಕಾರಲ್ಲಿ ಸೀಟ್ ಬೆಲ್ಟ್ ಅನ್ನು ಕಡ್ಡಾಯ ಮಾಡಬೇಕಂದ್ರೆ ಅಪಘಾತಗಳು ನಡೆಯುವ ಸಂಖ್ಯೆ ಹೆಚ್ಚು. ಹೀಗಾಗಿ ಎಲ್ಲ ರೀತಿಯ ರೂಲ್ಸ್ಗಳನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ವಿವಿಧ ತಂಡಗಳನ್ನು, ಸ್ಕ್ವಾಡ್ಗಳನ್ನು ಕೂಡ ಮಾಡಿದ್ದಾರೆ. ಪಬ್ಗಳ ರೆಸ್ಟೋರೆಂಟ್ಗಳಲ್ಲಿ ಏನು ರೇವ್ ಪಾರ್ಟಿ ಕೂಡ ನಡೆಯದಂತೆ ಬಹಳಷ್ಟು ಕಣ್ಗಾವಲನ್ನ ಪೊಲೀಸರು ಇಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯ ಏನು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಗುವಂತಹ ಈ ಮಣಿಪಾಲ ಹಾಗೂ ಮಲ್ಪೆಯಲ್ಲಿ ಈಗ ಸೆಲೆಬ್ರೇಷನ್ಗೆ ಕೊಂಚ ಬ್ರೇಕ್ ಬಿದ್ದಿದೆ. ತಮ್ಮ ಪಾಡಿಗೆ ಸೆಲೆಬ್ರೇಷನ್ ಮಾಡಿ ಯಾವುದೇ ಸಲ ಗುಂಪುಗೂಡಿ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರೀಕ್ಷಿತ್ ಶೇಡ್, ನ್ಯೂಸ್ ಫಸ್ಟ್, ಉಡುಪಿ. ಇದು ಮಲ್ಪೆ ಬೀಚಿನ ಸ್ಥಿತಿ. ಆದರೆ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಪಣಂಬೂರು ಬೀಚಿನಲ್ಲೂ ಕೂಡ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನ್ಯೂ ಇಯರ್ನನ್ನು ಬರಮಾಡಿಕೊಳ್ಳೋದಕ್ಕೆ, ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆಯಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಬೀಚ್ ತುಂಬಿ ತುಳುಕ್ತಾ ಇದೆ. ಪ್ರವಾಸಿಗರು ಅಂದರೆ ಕರಾವಳಿ ಜಿಲ್ಲೆಗೆ ಭೇಟಿ ಕೊಟ್ಟಿರುವಂಥ ಪ್ರವಾಸಿಗರು ಬೀಚ್ ಕಡೆಗೆ ಬರ್ತಾ ಇರೋದು. ಪಣಂಬೂರು ಇರಬಹುದು, ಆಗಲೇ ನೋಡಿದ್ರಿ ಮಲ್ಪೆ, ಇನ್ನು ಕಾಪು ಸೇರಿ ವಿವಿಧ ಬೀಚ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇವತ್ತು ಸಂಜೆ ಸೂರ್ಯಾಸ್ತವನ್ನು ನೋಡೋದಕ್ಕೆ, ವರ್ಷದ ಕೊನೆಯ ಸೂರ್ಯಾಸ್ತ, ಸನ್ಸೆಟ್ ನೋಡೋದಕ್ಕೆ 6:15 ಅದಕ್ಕೂ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.